ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿ ಕೊಲೆಯಾಗುತ್ತೆ, 9ನೇ ತಾರೀಕು ದೇಹ ಸಿಗುತ್ತೆ. ಆದ್ರೂ ಇನ್ಕ್ವೆಸ್ಟ್ ಆರಂಭ ಆಗಿಲ್ಲ ಅಲ್ಲಿಂದ. ಇನ್ನು ದರ್ಶನ್ ಹಾಗೆ ಪವಿತ್ರ ಗೌಡ ಕಾಲ್ ಡೀಟೇಲ್ಸ್ ಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಾಲ್ ಡೀಟೇಲ್ಸ್ ಆಧಾರ ಇಟ್ಕೊಂಡು ಏನೋ ಸಂಚು ನಡೆದಿದೆ ಅಂತ ಹೇಳೋದಕ್ಕಾಗಲ್ಲ. A1 ಪವಿತ್ರ ಸ್ನೇಹಿತೆ ಅಂತ ಆಗುತ್ತೆ. ಈ ಕೃತ್ಯದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಹಲವಾರು ವರ್ಷಗಳಿಂದ ಕೂಡ ಈ ಕರೆ, ಮಾತುಕತೆ ಇವೆಲ್ಲವೂ ಕೂಡ ಇರುತ್ತೆ. ಇನ್ನು A3 ಕೆಲಸದಲ್ಲಿದ್ದಾನೆ, ಮ್ಯಾನೇಜರ್, ಡ್ರೈವರ್ ಕೂಡ ಆಗಿರ್ತಾನೆ. ಜನವರಿ 1ರಿಂದ ಮೇ 9ರವರೆಗೆ 342 ಬಾರಿ ಪವಿತ್ರಾಗೆ ದರ್ಶನ್ ಕರೆಯನ್ನ ಮಾಡಿದ್ದಾರೆ. 416 ಬಾರಿ ಫೋನ್ ಕರೆಗಳನ್ನ A3ಗೆ ಮಾಡಿರ್ತಾರೆ. ಸ್ನೇಹಿತೆ ಕೆಲಸದವರಿಗೆ ಕರೆ ಮಾಡಿದ್ರೆ ತಪ್ಪಾ ಅನ್ನೋದಾಗಿ ವಾದವನ್ನ ಮಾಡಿದ್ದಾರೆ. ಜೂನ್ 7, 8, 9ನೇ ತಾರೀಕು ಮಾತ್ರವೇ ಕರೆ ಮಾಡಿದ್ರೆ ಅವಾಗ ಸಂಶಯ ಬರ್ತಾ ಇತ್ತು. ಆದ್ರೆ ಕೃತ್ಯಕ್ಕೂ ಮೊದಲು 100 ಬಾರಿ ಕರೆ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಹಾಗಾಗಿ ಈ ಸಾಮಾನ್ಯವಾಗಿ ಸ್ನೇಹಿತರ ಜೊತೆಗೆ ಮತ್ತೆ ಕೆಲಸದವರ ಜೊತೆಗೆ A3 ಪವನ್ ಏನು ಕೆಲಸದವನು, ಹಾಗೆ ಡ್ರೈವರ್ ಕೂಡ, ಇವ್ರುಗಳ ಜೊತೆಗೆ ಫೋನ್ ಮಾಡಿ ಸಂಭಾಷಣೆ ಮಾಡಿದ್ರೆ, ಮಾತನಾಡಿದ್ರೆ ಅವೆಲ್ಲ ಒಳಸಂಚಾಗುತ್ತಾ? ಸೊ ಅದು ಯಾವಾಗ ಹಾಗೆ ಬಿಂಬಿಸಬಹುದು ಅಂತ ಹೇಳಿದ್ರೆ, ಈ ಕೊಲೆ ನಡೆದ ಹಿಂದಿನ ದಿನ, ಕೊಲೆ ನಡೆದ ದಿನ ಮಾತ್ರನೇ ಮಾತಾಡಿದ್ರೆ, ಅದಕ್ಕೂ ಮುಂಚೆ ಯಾವುದೇ ಕಾಂಟ್ಯಾಕ್ಟ್ ಅಥವಾ ಮಾತುಕತೆ ಈ ಮೂವರ ನಡುವೆ ಇಲ್ಲದೆ ಇದ್ದಾಗ ಆಗೇನು ಸಂಚಿಗೋಸ್ಕರನೇ ಕರೆ ಮಾಡಿದ್ದಾರೆ, ಬೇರೆ ಯಾವುದೂ ಉದ್ದೇಶ ಇಲ್ಲ ಅನ್ಬೋದಿತ್ತು. ಬಟ್ ಇಲ್ಲ, ಹಾಗಿಲ್ಲ. ಪೊಲೀಸರು ಸಾಕ್ಷಿಗಳ ಹೇಳಿಕೆಯನ್ನೇ ದಾಖಲಿಸಿಲ್ಲವಾಗಿದ್ರಿಂದ ಅದನ್ನ ಕೋರ್ಟಿಗೆ ಸಲ್ಲಿಸಿರಲಿಲ್ಲ. ಸಾಕ್ಷಿಗಳ ಹೇಳಿಕೆ ದಾಖಲಿಸಿರುವುದಾಗಿ ಜೂನ್ 22ನೇ ತಾರೀಕು ಸಮರ್ಥನೆಯನ್ನಷ್ಟೇ ನೀಡಿದ್ದಾರೆ. ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದಾಗಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಒಂದು ರಿಮಾಂಡ್ ಅರ್ಜಿಗಳ ವಿಚಾರವಾಗಿನೂ ಕೂಡ ಹೇಳಿದ್ರು. ರಿಮಾಂಡ್ ಅರ್ಜಿ 3 ಬಾರಿ ಸಲ್ಲಿಕೆ ಆದ್ರೂ ಕೂಡ ಅಲ್ಲಿ ಸಾಕ್ಷಿಗಳು ಯಾರು, ಅವ್ರ ಹೇಳಿಕೆ ಏನು, ಅವ್ರ ಹೆಸರೇನು, ಇದು ಯಾವುದೂ ಕೂಡ ಮೆನ್ಷನ್ ಆಗಿಲ್ವಲ್ಲ ಅಂತ. ಬಟ್ ಅದಕ್ಕೆ ಸಮರ್ಥನೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಈ ರೀತಿಯಾಗಿ ಏನಾದ್ರೂ ಹೆಸರುಗಳನ್ನ ಹೇಳಿದ್ರೆ ಅವರಿಗೆ ಜೀವ ಬೆದರಿಕೆಯ ಭಯ ಕೂಡ ಇರಬಹುದು. ಆ ಕಾರಣಕ್ಕಾಗಿ ಹೆಸರುಗಳನ್ನ ಮೆನ್ಷನ್ ಮಾಡದೆ ಹೋಗಿರ್ಬೋದು, ಉಲ್ಲೇಖ ಆಗಿರದೇ ಇರಬಹುದು ಅಂತ.